ಬೆಂಗಳೂರಿಗೆ ಇಲ್ಲದ್ರೆ ಅದನ್ನ ನೋಡಿದ್ವಿ ಎಲ್ಲ ಪೇಪರ್ ಬಂತು, ಒಳ್ಳೇದಾಯ್ತು. ಒಳ್ಳೆ ಹೆಸರು ಬಂತು. ನಾಳೆ ಮುಂಜಾನೆ 10 ಗಂಟೆಗೆ ಸಿಗ್ತೀನಿ, ಇಲ್ಲೇ ಬರ್ತೀನಿ ಮನೆಗೆ. 10 ಗಂಟೆಗೆ ಬರ್ರಿ, ಒಳ್ಳೇದಾಗಿ. ಸಾಹೇಬ್ರಿಗೆ ಕೊಡ್ತೀನಿ, ಮಾತಾಡ್ತಾರೆ. ಕೊಡ್ರಿ. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ದೊಡ್ಡ ಸಾಧನೆ ಆಯ್ತು ಅಂತ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ಯುವರ್ ಗುಡ್ ವಿಶಸ್ ಅಂಡ್ ಬ್ಲೆಸ್ಸಿಂಗ್ಸ್. ಓಕೆ ಓಕೆ. ಅದಕ್ಕೆ ನಾಳೆ ಮುಂಜಾನೆ ಇಲ್ಲಿ ಬರಕ್ ಹೇಳಿದ್ರು, ಒಂದು ಸಣ್ಣ ಸತ್ಕಾರ ಮಾಡ್ತೀವಿ. ಬೆಳಿಗ್ಗೆ ಬರಕ್ ಹೇಳಿದ್ರೆ ಹ್ಞೂ ಸರ್. ಇಲ್ಲಿ ಅದ್ರ ಜಸ್ಟ್ ಮಾತಾಡಿದ್ರೆ ಅವ್ರಿಗೆ ಬೆಳಿಗ್ಗೆ ಬರಕ್ ಹೇಳಿದ್ರೆ ಇಲ್ಲ. ಸರಿ. ಓಕೆ ಓಕೆ, ಥ್ಯಾಂಕ್ ಯು. ಆಗಲಿ ಸರ್, ಆಗಲಿ. ಥ್ಯಾಂಕ್ ಯು. ಇಲ್ಲಿ ನಮ್ಮ ಮಗನ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ನಮ್ಮ ಮಗ ಬಹಳಷ್ಟು ಮುಂದಿನ ಆಸ್ಪಿರೆಂಟ್ಸ್ಗೆ ಒಂದು ಸ್ಫೂರ್ತಿ ಆಗ್ತಾನೆ. ಯಾಕಂದರೆ ಈ ಅಚೀವ್ಮೆಂಟ್ ಅನ್ನೋದು, ಸಕ್ಸಸ್ ಅನ್ನೋದು ಸ್ಮಾಲ್ ಇದರಲ್ಲಿ ಅಥವಾ ಶಾರ್ಟ್ ಪೀರಿಯಡಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ. ಅದು ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಪೇಷನ್ಸ್. ಹಾರ್ಡ್ಶಿಪ್ಸ್ ಬೇಕಾಗ್ತದೆ. ಅದನ್ನೆಲ್ಲನೂ ನಮ್ಮ ಮಗ ಮಾಡಿ ತೋರಿಸಿದ್ದಾನೆ. ಅವನ ಬಗ್ಗೆ ನಮಗೆ ಹೆಮ್ಮೆ ಇದೆ. ಎಷ್ಟು ಸತಿ ಪ್ರಯತ್ನ ಪಟ್ಟಿದ್ರು? ಇದು ಅವನು 6ನೇ ಅಟೆಂಪ್ಟು, ಕೊನೆಯ ಅಟೆಂಪ್ಟು. ಜನರಲ್ ಮೆರಿಟ್ನವ್ರಿಗಿರೋದು 6 ಅಟೆಂಪ್ಟು. ಇದು ಅವ್ನು ಕೊನೆಯ ಅಟೆಂಪ್ಟ್ ಆಗಿರೋದು. ಅವನಿಗೂ ಸಲ ಇದು ಡೂ ಆರ್ ಡೈ ಸಿಚುವೇಶನ್ ಇತ್ತು. ಈ ಅಟೆಂಪ್ಟಲ್ಲಿ ಅವನೇನಾದರೂ ಸಕ್ಸಸ್ ಆಗ್ತಿದ್ದಿಲ್ಲ ಅಂದರೆ ಅವನು UPSC ಕನಸೇ ಕಮರಿ ಹೋಗ್ಬಿಡ್ತಿತ್ತು. ಬಟ್ ಭಗವಂತನ ಇಚ್ಛೆ ಬೇರೆನೇ ಇತ್ತು. ಅವನಿಗೆ ನಿರೀಕ್ಷೆ ಇತ್ತ? ಇಲ್ಲ, ಖಂಡಿತ ನಿರೀಕ್ಷೆ ಇದ್ದು ನಮಗೆ. ಆದರೆ ಇಷ್ಟು ಹೈಯರ್ ರ್ಯಾಂಕ್ ಬರ್ತದೆ ಅಂತ ನಿರೀಕ್ಷಿದ್ದಿಲ್ಲ. ನನ್ನ ಮಗ ಅಂತ ಕೊನೆಗೆ ಇಷ್ಟು ಬಂದಿದ್ದಲ್ಲ, ಲಿಸ್ಟ್ನಾಗ ನನ್ನ ಹೆಸರು ಬಂದರೆ ಸಾಕು ಅನ್ನೋ ಹಂತಕ್ಕೆ ಬಂದಿದ್ದವನು. ಯಾಕಂದರೆ ಕಂಟಿನ್ಯೂಸ್ ಫೇಲ್ಯೂರ್ಸ್ ನೋಡಿ ಈ UPSC ಇತಿಹಾಸನ ಹಾಗಿದೆ ರೀ. ಸಕ್ಸಸ್ ರೇಟ್ ಈಸ್ ವೆರಿ ಲೋ, ಆಲ್ಮೋಸ್ಟ್ 0.001. ಪ್ರತಿ ವರ್ಷ ಸುಮಾರು 13 ಲಕ್ಷ ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ ಎಕ್ಸಾಮ್ಗೆ. ಕೊನೆಗೆ ಬರೋರು 950, 960 ಜನ. ಸೊ ಇಫ್ ಯು ಟೇಕ್ ದ ರೇಷಿಯೋ ಆಲ್ಮೋಸ್ಟ್ 0.0001 ಅದು. ಅದಕ್ಕೆ ಈ ಸಕ್ಸಸ್ ಇದು ರಾದರ್ ಯು ಕಾಲ್ ಇಟ್ ಅ ಸಿಲೆಕ್ಷನ್ ಪ್ರಾಸೆಸ್, ಇಟ್ ಈಸ್ ಅನ್ ಎಲಿಮಿನೇಷನ್ ಪ್ರಾಸೆಸ್ ಇದು. ಅದಕ್ಕೆ ಅಂಥ ಸಾಧನೆ ಮಾಡೋದು ಇದು ವಿಶೇಷ. ಅದು ಕರ್ನಾಟಕಕ್ಕೆ 53ನೇ ರ್ಯಾಂಕ್, ಆಲ್ ಇಂಡಿಯಾಗೆ 53ನೇ ರ್ಯಾಂಕು, ಕರ್ನಾಟಕಕ್ಕೆ 1ನೇ ರ್ಯಾಂಕ್ ಅಂದರೆ ಇದು ಎಲ್ಲರಿಗೂ ಖುಷಿ ಪಡ್ತದೆ. ನನಗಂತೂ ಐ ಆಮ್ ಓವರ್ ಹೆಲ್ಮ್ಡ್. ನನಗೆ